ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಂಡೇ ವ್ಲಾಗ್. ಇವತ್ತು ಸಂಡೇ ಆಗಿರೋದ್ರಿಂದ ನಾರ್ಮಲಾಗಿ ವೆಜ್ ಡಿನ್ನರ್ ಇಲ್ದಿರ ನಾನ್ ವೆಜ್ ಸ್ಟೈಲ್ ಫುಡ್ ನಡೆಯುತ್ತೆ ಮನೇಲಿ. ಸೊ ಅದಕ್ಕೆ ಮುಂಚೆ ಅಲ್ಲಜ್ಜಿ ಎಲ್ಲ ಬೆಡ್ಶೀಟ್ ಎಲ್ಲ ಮಡ್ಚಿ ಬೆಡ್ ಎಲ್ಲ ಇದು ಮಾಡಿಬಿಟ್ಟಾದ್ಮೇಲೆ ಐ ಆನ್ಡ್ ಮೈ ಗೀಸರ್ ಫಾರ್ ಟೇಕಿಂಗ್ ಬಾತ್. ಬಟ್ ಅದಕ್ಕೆ ಮುಂಚೆ ಬೆಳಗ್ಗೆ ಎದ್ದಿದ ತಕ್ಷಣ ದೇರ್ ಇಸ್ ದಿಸ್ ಥಿಂಗ್ ಐ ಡೂ. ವಾರ್ಮ್ ವಾಟರಲ್ಲಿ ಹನಿನ ಮಿಕ್ಸ್ ಮಾಡಿ ಕುಡಿಯೋದು. ಸೊ ಅದಕ್ಕೋಸ್ಕರ ವಾರ್ಮ್ ವಾಟರ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ನಾವು ಐ ಆಮ್ ಟೇಕಿಂಗ್ ಹನಿ ಆ್ಯಂಡ್ ಮಿಕ್ಸಿಂಗ್ ಇಟ್ ಇನ್ ದ ವಾಟರ್. ಲೈಕ್ ಮಿಕ್ಸ್ ಮಾಡೋಕ್ಕೋಸ್ಕರ ಗ್ಲಾಸಲ್ಲಿ ಹನಿನ ಹಾಕ್ತಾಯಿದ್ದೀನಿ. ಇವಾಗ ವಾರ್ಮ್ ಆಗಿರೋದ್ರಿಂದ ವಾಟರು ಹನಿನೂ ವಾಟರ್ ಮಿಕ್ಸ್ ಮಾಡಿ ಐ ಆಮ್ ಪ್ರಿಪೇರಿಂಗ್ ಇಟ್ ಟು ಡ್ರಿಂಕ್. ಹಾಲ್ಗೆ ಬಂದು ಸೋಫಾ ಮೇಲೆ ಅಮ್ಮ ಜೊತೆ ಕೂತ್ಕೊಂಡು ಹನಿ ವಾಟರ್ ಕುಡಿತಿದ್ದೆ. ಮಮ್ಮಿ ವಾಸ್ ಲೈಕ್ ಯು ಆರ್ ಫಿಲ್ಮಿಂಗ್ ಇಟ್. ಯಾ ದೆನ್ ಲೇಟರ್ ಮನೇಲಿ ನಾನು ಮಮ್ಮಿ ಮಾತ್ರ ಇದ್ದೆ. ಸೊ ದೋಸೆ ಇಬ್ಬರಿಗೂ ಆರ್ಡರ್ ಮಾಡಿ ಆಮೇಲೆ ಬನಾನ ಒಂಚೂರು ಹಾಕ್ಕೊಂಡೆ ಬಾಯಿಗೆ. ದೆನ್ ಲೇಟರ್ ವೆನ್ ನನ್ನ ತಂಗಿಯವರು ಬಂದರು, ಫಿಶ್ ಎಲ್ಲ ತೊಗೊಂಡು ಬಂದು ವಿ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ ಫಿಶ್ ಕರಿ. ಸ್ವಲ್ಪ ಫಸ್ಟು ಒಗ್ಗರಣೆ ಹಾಕ್ಕೊಂಡಾನು. ಅದಕ್ಕೆ ಸಾಸಿವೆ, ಈರುಳ್ಳಿ, ಕರಿಬೇವೆಲ್ಲ ಹಾಕಿ ಚೆನ್ನಾಗಿ ಇದು ಮಾಡಿಬಿಟ್ಟಾದ್ಮೇಲೆ ಅದನ್ನು ಸಪ್ರೇಟಾಗಿ ಎತ್ತಿ ಬಾಣಲಿಯಲ್ಲಿ ಹಾಕಿ ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಅದು ಆರಾದಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟಾದ್ಮೇಲೆ ಹುಳಿನ ಹಿಂಡಿಟ್ಕೊಂಡು ಅದಾದಮೇಲೆ ಮಸಾಲ ಜೊತೆಗೆ ಹುಳಿನೂ ಹಾಕ್ಬಿಟ್ಟಾದ್ಮೇಲೆ ಸಾರು ರೆಡಿ. ಇವಾಗ ಸ್ನಾನ ಮಾಡೋಕ್ಕೆ ಒಳಗಡೆ ಟುಡೇಸ್ ಔಟ್ಫಿಟ್ ಚೆಕ್: ಶಾರ್ಟ್ ಕುರ್ತಾ ಆ್ಯಂಡ್ ಜೀನ್ಸ್ ಪ್ಯಾಂಟ್. ಸ್ನಾನ ಮಾಡಿ ಆಚೆ ಬಂದಾದಮೇಲೆ ಹಾಲಲ್ಲಿ ನೋಡಿದೆ ಅಮ್ಮ ಮೀನು ಫ್ರೈಗೆ ರೆಡಿ ಮಾಡ್ಕೊಂಡಿದ್ರು. ನಾನು ಟಿ ವಿ ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಹೋಗ್ಬಿಟ್ಟು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿಕೊಂಡೆ. ಮೈಂಡ್ ಯು ಗೈಸ್, ನಾನು ಸ್ಕಿನ್ ಕೇರ್ 1 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ 11 ಗಂಟೆಯಿಂದ 1 ಗಂಟೆ ತನಕ ಮೀನು ಸಾರಲ್ಲೇ ಹೋಯಿತು. ಸೊ ನಯಾಸಿನಮೈಡ್, ಪ್ಲಮ್ ಅವ್ರದ್ದು ನಯಾಸಿನಮೈಡು ಮತ್ತು ಆಕ್ವಾಲಜಿಕ್ ಅವ್ರದ್ದು ಆ ಚಿಕ್ಕ ಮಾಯಿಶ್ಚರೈಸರ್ ಇಸ್ಕೊಂಡಿರ್ತೆ 20 ml. ಬಿಕಾಸ್ ದಟ್ ವಾಸ್ ಫ್ರೀ ಫಾರ್ 4 ಮಿಸ್ಟ್ಗೆ. ನಿಮ್ಗೆ ಇವಾಗ ಆ್ಯಂಗಲಲ್ಲಿ ಚೇಂಜ್ ಮಾಡಿ ತೋರಿಸ್ತಾ ಇರೋದು ಏನಕ್ಕಂದರೆ ನಿಮಗೆ ಪ್ರಾಡಕ್ಟ್ಸ್ ಗೊತ್ತಾಗಲಿ ಅಂತ. ನಾನು ಸ್ಕಿನ್ ಕೇರ್ ಮಾಡಬೇಕಾದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡೋದು ಬಂದುಬಿಟ್ಟು ಆಬ್ವಿಯಸ್ಲಿ ಬ್ಯೂಟಿ ಆಫ್ ಜೋಸ್ ಅಂತ. ಬಟ್ ನಾನು ಹೇಳ್ತೀನಿ, ನೀವು ಕಾಸ್ಟ್ಲಿ ಪ್ರಾಡಕ್ಟು ಯೂಸ್ ಮಾಡಬೇಕಂತ ಏನೂ ಇಲ್ಲ. ಡಾಟ್ ಆ್ಯಂಡ್ ಕೀ ಅವ್ರದ್ದೇ ವರ್ಕ್ ಆಗ್ತಿತ್ತು. ನಾನು ಒಂದು ಸಲ ಟ್ರೈ ಮಾಡೋಣ ಅಂತ ಯೂಸ್ಕೊಂಡಿದ್ದು. ನಾವು ಸ್ಕಿನ್ ಕೇರ್ ಸ್ಟಾರ್ಟ್ಸ್ ಯೂಶ್ವಲಿ ನಾನು 4 to 5 ಸ್ಪ್ರೇ ಹಾಕ್ಕೊತೀನಿ ಟೋನರು. ಅದಾದಮೇಲೆ ಟ್ಯಾಪ್ 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 ಟ್ಯಾಪ್. ನೆಕ್ಸ್ಟ್ ಈಸ್ ಲಿಪ್ ಬಾಮ್, ವಿಶ್ಕೇರ್ ಅವ್ರದ್ದು ನನ್ನ ಫೇವ್ರೆಟ್. ಇದು ನಾನ್ ಟಿಂಟೆಡ್ ಒನ್. ನಾನೀಗ ವಿಟಮಿನ್ ಸಿ ಸಿರಮ್ ಅಪ್ಲೈ ಮಾಡ್ತೀನಿ. ಐ ವಿಲ್ ಟೇಕ್ 3 to 4 ಡ್ರಾಪ್ಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ 5 ಹೋಗುತ್ತೆ ಅಷ್ಟೆ. ಟ್ಯಾಪ್ ಟ್ಯಾಪ್ ಟ್ಯಾಪ್. ಆಬ್ವಿಯಸ್ಲಿ ಡ್ರೈ ಆಗಿಬಿಟ್ಟಾದ್ಮೇಲೆ ಐ ವಿಲ್ ಅಪ್ಲೈ ಮಾಯಿಶ್ಚರೈಸರ್. ಯು ಹ್ಯಾವ್ ಟು ಅಟ್ಲೀಸ್ಟ್ ಲೀವ್ 30 seconds ಆಫ್ಟರ್ ಅಪ್ಲೈಯಿಂಗ್ ದ ಸಿರಮ್. ಅದೇ ನಾನು ಹೇಳಿದ್ದು. ಇದು ನನಗೆ ಫ್ರೀಯಾಗಿ ಸಿಕ್ಕಿದ್ದು 20 ml ಮಾಯಿಶ್ಚರೈಸರ್. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾಯಿದ್ದೀನಿ. ಬಿಕಾಸ್ ನನ್ನ ಸ್ಕಿನ್ನು ಒಂದೊಂದು ಸಲ ಕಾಂಬಿನೇಷನ್ ಸ್ಕಿನ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ನಡುವೆ ಡಾಟ್ ಆ್ಯಂಡ್ ಕೀ ಇಲ್ಲಾಂದರೆ ಆ ಥರ ಡ್ರೈ ಸ್ಕಿನ್ಸ್ ರಿಲೇಟೆಬಲ್ ಮಾಯಿಶ್ಚರೈಸರ್ ಯೂಸ್ ಮಾಡೋಕ್ಕೆ ಹೆಸಿಟೇಟ್ ಮಾಡ್ತೀನಿ. ಯಾಕಂದರೆ ಆಚೆ ಹೋದರೆ ಫುಲ್ ಝೋನ್ ಫುಲ್ಲು ನನಗೆ ಇದಾಗ್ಬಿಡುತ್ತೆ. ಅದರಿಂದ ಚೆನ್ನಾಗಿದೆ ಪ್ರಾಡಕ್ಟ್. ಒಂದು ಸಲ ಯೂಸ್ ಮಾಡಿರೋದಕ್ಕೆ ಇಟ್ಸ್ ಓಕೆ, ನಾಟ್ ದಟ್ ಬ್ಯಾಡ್ ಅನಿಸ್ತು. ಇವಾಗ ಅದು ಸರಿಯಾಗಿ ಇದಾಗಿದೆ ಅಂತ ನೋಡಿ, ಸ್ಕಿನ್ಗೆ ಅಪ್ಲೈ ಆಗಿದೆ ಅಂತ ನೋಡಿ ನಾನು ಸನ್ಸ್ಕ್ರೀಮ್ ಹಚ್ಚೋಕ್ಕೆ ಐ ಆಮ್ ಓಪನಿಂಗ್ ದ ಬಾಕ್ಸ್. ಇವಾಗ ಸ್ವಲ್ಪ ಫೋರ್ಸ್ ಕೊಡ್ತೀನಿ, ನೋಡ್ಕೊಳ್ಳಿ. ಆಲ್ವೇಸ್ ದ 2 finger ರೂಲ್ಸ್. ಆಬ್ವಿಯಸ್ಲಿ ಯಾವಾಗಲೂ 2 finger ರೂಲ್ಸೇ ನಾನು ಫಾಲೋ ಮಾಡೋದು ಸನ್ಸ್ಕ್ರೀಮ್ಗೆ. ಇಟ್ಸ್ ಹ್ಯಾಸ್ ಬಿನ್ ಮೈ ರೆಗ್ಯುಲರ್ ಥಿಂಗ್. ನಾನು 1 ವರ್ಷದಿಂದ ಐ ಆಮ್ ಡೂಯಿಂಗ್ ಸನ್ಸ್ಕ್ರೀನ್ ಆ್ಯಂಡ್ ಸ್ಟಫ್ಸ್. ಟ್ಯಾನಿಂಗು ಸ್ವಲ್ಪ ಕಮ್ಮಿ ಆಗಿದೆ ನನಗೆ, ಅಷ್ಟೊಂದು ಆಗಲ್ಲ. ಬಿಕಾಸ್ ಟ್ಯಾನಿಂಗ್ ಫಸ್ಟೆಲ್ಲ ಎಷ್ಟಾಗ್ತಿತ್ತು ಅಂದರೆ ಅಷ್ಟು ಡಾರ್ಕನಿಂಗ್ ಆಗಿಬಿಡ್ತಿತ್ತು.
ನನ್ನ ಸ್ಕಿನ್ನು. ಬಟ್ ಸನ್ಸ್ಕ್ರೀಮ್ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಸ್ಕಿನ್ ಇವಾಗ ಟ್ಯಾನಿಂಗಿಂದ ಬಚಾವ್ ಆಗ್ತಿದೆ ಹೇಳ್ಬೇಕಂದ್ರೆ. ಇಟ್ ರಿಯಲಿ ವರ್ಕ್ಸ್ ಗೈಸ್. ನೀವೂ ಸನ್ಸ್ಕ್ರೀಮ್ ಯಾವಾಗಲೂ ಹಚ್ಚಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಯುವರ್ ಸನ್ಸ್ಕ್ರೀಮ್ ಹಾಕಿ. ನಾನು ಆಲ್ರೆಡಿ ಐಬ್ರೋ ಮಾಡ್ತಿದ್ನಲ್ಲ, ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂತ ಹೇಳ್ಬಿಟ್ಟು ಟಿಶ್ಯೂ ಇಲ್ಲಿ ಸ್ವಲ್ಪ ಮಾಯ್ಶ್ಚರ್ ಎತ್ತಿ ರಿಮೂವ್ ಮಾಡಿದೆ ಅದನ್ನು. ಆ್ಯಂಡ್ ಮಸ್ಕಾರಾ ಲೇಟರ್ ಹಾಕಿ ಬ್ಲಷ್ ಆಬ್ವಿಯಸ್ಲಿ ಎಟಿಟ್ಯೂಡ್ ಅವ್ರದ್ದು ಈ ವಾಟರ್ ಟಿಂಟ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಐ ವಿಲ್ ಯೂಸ್ ದ್ಯಾಟ್ ಓನ್ಲಿ. ಮಸ್ಕಾರ ಬಂದು ಸ್ಟೇಜ್ದು ಯೂಸ್ ಮಾಡಿದ್ದೀನಿ. ಇನ್ ಕೇಸ್ ನಿಮಗೆ ಏನಂತ ಗೊತ್ತಾಗಿಲ್ಲ ಅಂದರೆ ಐ ಆಮ್ ಟೆಲಿಂಗ್ ಯು. ಇಫ್ ಯು ವಾಂಟ್ ಐ ವಿಲ್ ಪುಟ್ ದ ಲಿಂಕ್ ಬಿಲೋ. ನೀವು ಕಮೆಂಟ್ ಮಾಡಿ ಕೇಳಿ, ಐ ವಿಲ್ ಪುಟ್ ದ ಲಿಂಕ್ ಬಿಲೋ. ದೆನ್ ಅಷ್ಟೇ ನೋಡ್ತಾ ಇದ್ದೀನಿ ಇನ್ನೂ ಏನೇನು ಹಾಕೋಣ ಅಂತ. ಹೌದು, ನಾನು ಆಕ್ವಾಲಜಿಕ್ ಅದು ಸ್ಪ್ರೇ ತಂದಿದ್ದೆ, ಮಿಸ್ಟ್ ತಂದಿದ್ನಲ್ಲ, ಅದನ್ನು ಹಾಕೋಣ, ಯಾಕೆ ವೈ ಡೋಂಟ್ ವಿ ಅಂತ ಹೇಳ್ಬಿಟ್ಟು ತೆಗ್ದು ಹಾಕಿದ್ದಾಯಿತು. ಮಧ್ಯದಲ್ಲಿ ಮಮ್ಮಿ ವಾಸ್ ಕಮ್ಮಿಂಗ್ ಆ್ಯಂಡ್ ಸೊ ಆ ಟೈಮಲ್ಲಿ ಮಾತಾಡ್ತಾ ಇದ್ದೆ, ಡಿಸ್ಟ್ರಾಕ್ಟ್ ಆಗಿದ್ದೆ. ನಾವು ಲಿಪ್ ಲೈನರ್ ಹಾಕಿ, ಇದು ಬಂದುಬಿಟ್ಟು ಮೇಬ್ಲಿನ್ ಅವ್ರದ್ದು, ಚೆನ್ನಾಗಿದೆ, ಕ್ರಾಸ್ ದ ಲೈನ್. ರೋಮ್ಯಾಂಡ್ದು ವೆಲ್ವೆಟ್ ಮ್ಯಾಚಿಂಗ್ ಆಗಿದೆ ನೋಡಿ ಅಂತ ಹೇಳಿ ತೋರಿಸ್ದೆ. ಈ ಲಿಪ್ ಪ್ರಾಡಕ್ಟ್ ಇದೆಯಲ್ಲ ವೆಲ್ವೆಟ್ ಟಿಂಟ್, ಸೊ ಇದು ಹೆಂಗಂದರೆ ನನಗೆ ಕಲರು ಚೆನ್ನಾಗಿರುತ್ತೆ ಅಂತ ಹೇಳಿ ಈಸ್ಕೊಂಡ್ರೆ ನನ್ನ ವಾಶ್ ಔಟ್ ಮಾಡುತ್ತೆ. ಸೊ ಅದರಿಂದ ನಾನು ಬಂದುಬಿಟ್ಟು ಐ ಅಪ್ಲೈ ಲಿಪ್ ಲೈನರ್ ಫಸ್ಟ್, ದೆನ್ ಐ ವಿಲ್ ಅಪ್ಲೈ ದಟ್. ಬೊಟ್ಟು ಇಕ್ಕೋದು, ಚಿಕ್ಕ ಬೊಟ್ಟು ಇಕ್ಕೋದು ಎಷ್ಟು ದೊಡ್ಡ ಸ್ಟ್ರಗಲ್ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ವಾವ್, ಅಷ್ಟೇ, ಎಷ್ಟು ಚೆಂದ ಕಾಣಿಸ್ತಾ ಇದ್ದೀನಲ್ಲ. ಓಲ್ ಔಟ್ಫಿಟ್ದು ಕ್ಲೋಷರ್ ಲುಕ್ ತೋರಿಸ್ತಾ ಇದ್ದೀನಿ, ಲೈಕ್ ಹೆಂಗಿದೆ ನೋಡಿ ಅಂತ ಹೇಳ್ಬಿಟ್ಟು. ಆಚೆ ಬಟ್ಟೆ ಒಣಗಾಕಿದ್ರಿ, ಸೊ ಅದನ್ನು ಒಣಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಎತ್ಕೊಂಡು ಕ್ಲಿಪ್ಪೆಲ್ಲ ಎತ್ತಿ ಇಕ್ತಾಯಿದ್ರಿ. ಅದಕ್ಕಂತಲೇ ಹೇಳ್ಬಿಟ್ಟು ಗಾಳಿಗೆ ಕೂದಲು ಆರಬಾರ್ದು ಅಂತ ಹೇಳಿಬಿಟ್ಟು ಗಂಟಂದರೆ ಜುಟ್ಟಾಕಿದ್ದೆ. ಆಮೇಲೆ ಮನೆ ಒಳಗಡೆ ಬಂದುಬಿಟ್ಟು ಸಿರಮ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಸಿರಮ್ ಹಚ್ತಾಯಿದ್ದೆ. ನಾನು ಆಬ್ವಿಯಸ್ಲಿ ಯಾವಾಗಲೂ ಸಿರಮ್ ಹಚ್ಚಲ್ಲ, ಯಾವಾಗನ ಸ್ನಾನ ಮಾಡಿದಾಗ ಸಿರಮ್ ಹಚ್ಕೊತೀನಿ ಅಷ್ಟೇ. ಆ್ಯಂಡ್ ಐ ವಾಸ್ ಟಯರ್ಡ್ ಲಿಟಲ್, ಸೊ ಟಿ ವಿ ಸ್ವಲ್ಪ ಹೊತ್ತು ನೋಡಿಬಿಟ್ಟು ಎದ್ದೋಗಿ ತಿರ್ಗಾ 3 ಜನಕ್ಕೆ ಕಾಫಿ ಹಾಕಿ ಪ್ರಿಪೇರ್ ಮಾಡಿ ನನ್ನ ತಂಗಿಗೆ, ನಮ್ಮ ಅಮ್ಮಂಗೆ, ನನಗೆ ಕಾಫಿ ಹಾಕಿ ರೆಡಿ ಮಾಡಿಕೊಟ್ಟೆ. ಹೇಗಿದ್ರೂ ಕಾಫಿ ಆಯ್ತಲ್ಲ, ಸೊ ಕಾಫಿ ಕುಡಿತಾನೆ ಸ್ವಲ್ಪ ಸೀರಿಯಲು ಇಲ್ಲ ಡ್ರಾಮಾ ಏನಾದರೂ ನೋಡ್ಕೊಂಡು ಕುಡಿಯೋಣ ಅಂದ್ಕೊಂಡ್ರೆ ಲ್ಯಾಪ್ಟಾಪಲ್ಲಿ ಚಾರ್ಜ್ ಇರಲಿಲ್ಲ. ಲ್ಯಾಪ್ಟಾಪ್ ಚಾರ್ಜ್ ಹಾಕ್ಬಿಟ್ಟು ಹಂಗೆ ಕುಡಿತಿದ್ದೆ. ಕಾಫಿ ಕುಡಿದಾದ್ಮೇಲೆ ಮಮ್ಮಿ ಫಿಶ್ ಫ್ರೈ ಮಾಡ್ತಾಯಿದ್ರು ಪನ್ನಲ್ಲಿ. ಸೊ ನಾನು ತಿನ್ನೋಕ್ಕೆ ರೆಡಿ ಆಗ್ತಾಯಿದ್ದೆ, ಫಿಶ್ ಫ್ರೈ ತಿನ್ನೋಕ್ಕೆ. ಆಬ್ವಿಯಸ್ಲಿ ತುಂಬ ಎಕ್ಸೈಟೆಡ್ ಆಗಿದ್ದಿದ್ದೆ ಮೇನ್ ಈ ಡಿಶ್ಗೋಸ್ಕರನೇ.
ಐ ಡಿಂಟ್ ನೋ ನಮ್ಮಮ್ಮ ಫಿಶ್ ಫ್ರೈ ಮಾಡ್ತಾರೆ ಅಂತ ನನಗೆ ಐಡಿಯಾ ಇರಲಿಲ್ಲ. ನಾವು ಬರೀ ಸಾರು ಮಾಡಿ ಮುಗಿಸ್ಬಿಡ್ತಾರೆ ಅಂದ್ಕೊಂಡಿದ್ದೆ. ಸಪ್ರೇಟಾಗಿ ಎತ್ತಿಕ್ಕಿಂದ ನೋಡಿ ನಾನು ಓಕೆ ಇದೆ ಅಂತ ಹೇಳ್ಬಿಟ್ಟು ಸಾನು ಆದಮೇಲೆ ಫಿಶ್ ಫ್ರೈ ಇದನ್ನು ನೋಡಿದ ತಕ್ಷಣವೇ ನನಗೊಂದು ಖುಷಿ. ಇವಾಗ ನಾನು ತಿಂತಾ ಇರೋದು ಟೇಸ್ಟ್ ಮತ್ತು ಸಕ್ಕತ್ತಾಗಿತ್ತು ಗೈಸ್. ನೆಕ್ಸ್ಟ್ ಟೈಮ್ ಮಾಡಿದ್ರೆ ರೆಸಿಪಿನ ನಿಮಗೋಸ್ಕರ ತಿರ್ಗಾ ಕಂಟೆಂಟ್ ಮಾಡಿ ನಾನು ಹಾಕ್ತೀನಿ. ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ರೆಸಿಪಿ ಬೇಕಿಲ್ವಾ ಅಂತ ಹೇಳ್ಬಿಟ್ಟು. ಹೇಗಿದ್ರೇನೋ ಇವತ್ತು ಲೈಕ್ ಸಂಡೇ ಸಾರು ಮಾಡಿರೋದನ್ನ ನಾನು ಕಂಟೆಂಟ್ಗೋಸ್ಕರ ಎತ್ತಿಕ್ಕಿದ್ದೀನಿ. ಅದನ್ನು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ. ನೀವು ಮೀನು ಫ್ರೈಗೋಸ್ಕರ ನನಗೆ ಬೇಕು ಅಂತ ಕಮೆಂಟ್ ಹಾಕಿ, ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಲೈಕ್ ಸೆಂಡ್ ಅಂದರೆ ಕ್ರಿಯೇಟ್ ಮಾಡಿ ಕಂಟೆಂಟ್ ಮಾಡಿ ಹಾಕ್ತೀನಿ ವೀಡಿಯೋನ. ಸೊ ನನಗೆ ಮುಕ್ಬಂಗ್ ಅಂದರೆ ತುಂಬ ಇಷ್ಟ ಗಾಯ್ಸ್. ಸೊ ನಿಮಗೆ ನನ್ನ ಮುಕ್ಬಂಗ್ ಹೆಂಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಮೀನಂದರೆ ಮುಳ್ಳು ಇರುತ್ತಲ್ಲ ಆ ಥರ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಅಷ್ಟೇ, ಬಾಯ್.